ಕಾಸಿಪಾಳ್ಯ ಬಸ್ ಸ್ಟ್ಯಾಂಡ್ನಲ್ಲಿ ಸ್ಫೋಟಕಗಳು ಪತ್ತೆಯಾಗಿದ್ದು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಬಸ್ ಸ್ಟ್ಯಾಂಡ್ ಬದಿಯಲ್ಲಿ ಪ್ಲಾಸ್ಟಿಕ್ ಕವರ್ನಲ್ಲಿ ಅಡಗಿಸಿಟ್ಟಿದ್ದಂತ 6 ಜಿಲೆಟಿನ ಪತ್ತೆಯಾಗಿದೆ. ಜೊತೆಗೆ ಅಲ್ಲಿಯೇ ಶೌಚಾಲಯದ ಬಳಿ ಕೆಲವು ಡಿಟೋನೇಟರ್ಸ್ಗಳು ಕೂಡ ಪತ್ತೆಯಾಗಿದೆ. ಸ್ಥಳದಲ್ಲಿ ಪೊಲೀಸರು ಹಾಗೂ ಈಗಾಗಲೇ ಡಾಗ್ ಸ್ಕ್ವಾಡ್ನಿಂದ ಪರಿಶೀಲನೆ ನಡೆಸಲಾಗಿದೆ. ರಾಜ್ಯದ ಹಲವೆಡೆ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಇಲಾಖೆ ರೇಡ್ ನಡೆಸಿದೆ. ಬೀದರ್ನಲ್ಲಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಅಧಿಕಾರಿಯಾಗಿರುವಂತಹ ಸುನಿಲ್ ಕುಮಾರ್ ಅವರ ಕಲಬುರಗಿ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ. ಕಚೇರಿ ಹಾಗೂ ನಿವಾಸದ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಬೀದರ್ನಲ್ಲಿ ಅಧಿಕಾರಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ನಿವಾಸದ ಮೇಲೆ ದಾಳಿ ಮಾಡಲಾಗಿದೆ. ಸುನಿಲ್ ಕುಮಾರ್ ಕಚೇರಿ ನಿವಾಸಗಳ ಮೇಲೆ ರೇಡ್ ಮಾಡಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದು ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಇನ್ನು ಈ ವೇಳೆ ಸುನಿಲ್ ಕುಮಾರ್ ಅವರ ಪತ್ನಿಯನ್ನ ಕೂಡ ಆಕೆಯ ಬ್ಯಾಂಕ್ ಅನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಬ್ಯಾಂಕ್ನಲ್ಲಿ ಸುಮಾರು 900 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿರುವಂತಹ ಮಾಹಿತಿ ಲಭ್ಯವಾಗಿದೆ. ಬಳ್ಳಾರಿ ಹಾಗೂ ಬೆಂಗಳೂರಿನಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ತಂಡದಿಂದ ದಾಳಿ ನಡೆದಿದ್ದು, ಬೆಂಗಳೂರು ಟೌನ್ ಹಾಗೂ ರೂರಲ್ ಪ್ಲಾನಿಂಗ್ ಆಫೀಸರ್ ಮಾರುತಿ ಅವರಿಗೆ ಸಂಬಂಧಪಟ್ಟಂತ ಮನೆ ಮತ್ತು ಆಸ್ತಿ ಕುರಿತು ಪರಿಶೀಲನೆ ನಡೆಸಿದ್ದಾರೆ. ಮಾರುತಿ ಬಗಲೇ ಬೆಂಗಳೂರಿನವರಾದರೂ ಕೂಡ ಬಳ್ಳಾರಿಯಲ್ಲಿ 3 ಕಡೆ ಆಸ್ತಿ ಮಾಡಿರುವಂತ ಬಗ್ಗೆ ಲೋಕಾಯುಕ್ತರಿಗೆ ಮಾಹಿತಿ ಸಿಕ್ಕಿದೆ. ಅಲ್ಲದೆ ರಾಜ್ಯದ ವಿವಿಧ ಕಡೆ ಆಸ್ತಿ ಇರುವಂತ ಕುರಿತು ಬೆಂಗಳೂರಿನ ತಂಡದಿಂದ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸಲಾಗಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಜುಲೈ 28ರವರೆಗೆ ಮಳೆಯಾಗಲಿದೆ ಅನ್ನೋದಾಗಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಪೂರ್ವ ಅರಬ್ಬಿ ಸಮುದ್ರದ ಗೋವಾ, ಕರ್ನಾಟಕ, ಕೇರಳ ಕರಾವಳಿ ಭಾಗದಲ್ಲಿ ಟಫ್ ಇರುವಂತಹ ಹಿನ್ನೆಲೆಯಲ್ಲಿ ಕರಾವಳಿ ಭಾಗದಲ್ಲಿ ಇಂದಿನಿಂದ ಜುಲೈ 28ರವರೆಗೆ ವ್ಯಾಪಕ ಮಳೆಯಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಲ್ಲದೆ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಿಗೆ ಜುಲೈ 28ರವರೆಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರಿಗೂ ಜುಲೈ 24ರವರೆಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದು, ಬೆಂಗಳೂರಲ್ಲಿ ಸಾಧಾರಣ ಮಳೆಯಾಗುವಂತ ಸಾಧ್ಯತೆ ಇದೆ ಅನ್ನೋದಾಗಿ ಹವಾಮಾನ ಇಲಾಖೆ ಹೇಳಿದೆ. ಸಿಲಿಕಾನ್ ಸಿಟಿಯಲ್ಲಿ ಬೃಹತ್ ಮರವೊಂದು ಧರಾಶಾಯಿ ಆಗಿದೆ. ಸಂಚರಿಸುತ್ತಿದ್ದಂತ ಆಟೋ ಹಾಗೂ ಪಕ್ಕದಲ್ಲೇ ನಿಂತಿದ್ದಂತ ಕಾರಿನ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿದೆ. ಬೆಂಗಳೂರಿನ ಇಂದಿರಾನಗರದ 1ನೇ ಹಂತದ 11ನೆಯ ಕ್ರಾಸ್ನಲ್ಲಿ ಈ ಘಟನೆಯಾಗಿದೆ. ಆಟೋದ ಮೇಲೆ ಮರ ಬಿದ್ದ ಹಿನ್ನೆಲೆ ಮರದಡಿ ಸಿಲುಕಿದ್ದಂತ ಚಾಲಕನನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ರು. ಅವಘಡದಲ್ಲಿ ಚಾಲಕನ ತಲೆಗೆ ಗಾಯ ಆಗಿದ್ದು, ಇನ್ನು ಸ್ಥಳೀಯ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನ ಕೊಡಲಾಗಿದೆ. ಬೃಹತ್ ಮರ ಉರುಳಿ ಬಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ಪೊಲೀಸ್ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. 44 ವರ್ಷದ ನಿಜಾಮುದ್ದೀನ್ ಮೃತಪಟ್ಟಂತ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಾರೆ. ಬೇಗೂರು ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಂತ ನಿಜಾಮುದ್ದೀನ್ ಮುಂಜಾನೆ 6 ಗಂಟೆ ಸುಮಾರಿಗೆ ಎದೆನೋವು ಕಾಣಿಸಿಕೊಳ್ತು. ಆ ಸಂದರ್ಭದಲ್ಲಿ ಕುಸಿದು ಬೀಳ್ತಾರೆ. ತಕ್ಷಣವೇ ಆಸ್ಪತ್ರೆಗೆ ತಲುಪುವಂತ
ಹೊತ್ನಲ್ಲೇ ನಿಜಾಮುದ್ದೀನ್ ಕೊನೆಯುಸಿರನ್ನ ಎಳೆದಿದ್ದಾರೆ. ಹೃದಯಾಘಾತದಿಂದ ಖಾಸಗಿ ಶಾಲೆಯ ಶಿಕ್ಷಕಿ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರದ ಭಕ್ತನಪಾಳ್ಯದಲ್ಲಾಗಿದೆ. ಮನೆಯಲ್ಲಿ ಇವತ್ತು ಬೆಳಿಗ್ಗೆ ಕುಸಿದು ಬಿರುತ್ತಾರೆ ಇವರು. ಸುಲೋಚನಾ ಅನ್ನೋರು ಮೃತಪಟ್ಟಿದ್ದಾರೆ. ನೆಲಮಂಗಲದ ಬಸವಣ್ಣ ದೇವರ ಮಠದ ಶಿಕ್ಷಕಿಯಾಗಿದ್ರು. ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಯಿತು. ಧಾರಾಕಾರ ಮಳೆಗೆ ರಾಯಚೂರಿನ ಫತೇಪುರ ಗ್ರಾಮದ ಸೇತುವೆ ಪರ್ಯಾಯ ರಸ್ತೆ ಕೊಚ್ಚಿ ಹೋಗಿದೆ. ಈ ಹಿನ್ನೆಲೆ ಸ್ಥಳೀಯರು ಪರದಾಟವನ್ನ ಪಡುತ್ತಿದ್ದಾರೆ. ಸೇತುವೆ ಕಾಮಗಾರಿ ನಡೀತಾ ಇರುವಂತಹ ಹಿನ್ನೆಲೆ ಪರ್ಯಾಯ ರಸ್ತೆಯನ್ನ ಬೇಕಾಬಿಟ್ಟಿಯಾಗಿ ನಿರ್ಮಿಸಿರುವಂತಹ ಆರೋಪ ಕೂಡ ಕೇಳಿಬಂದಿದೆ. ಈ ಹಿನ್ನೆಲೆ ಪದೇ ಪದೇ ಮಳೆಗೆ ರಸ್ತೆ ಎಲ್ಲ ಕೂಡ ಕೊಚ್ಚಿ ಹೋಗ್ತಿದೆ. ಫತೇಪುರ, ಜಾಗಿರ, ವೆಂಕಟಾಪುರ ಸೇರಿ 4-5 ಹಳ್ಳಿಗಳ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಸದ್ಯ ಕೃಷಿ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ಹಳ್ಳದ ನೀರಲ್ಲೇ ನಡೆದುಕೊಂಡು ರಸ್ತೆ ದಾಟುವಂತ ಪರಿಸ್ಥಿತಿ ಎದುರಾಗಿದೆ. ಕಳಪೆ ಪರ್ಯಾಯ ರಸ್ತೆ ನಿರ್ಮಾಣ ಮಾಡಿರೋ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಎದುರುಗಡೆಯಿಂದ ಬಂದ ಬೈಕ್ಗೆ ಕಿಲ್ಲರ್ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾದ ರಭಸಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಸ್ಥಳದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ತುಮಕೂರು ಹೊರವಲಯದ ಹೆಗ್ಗರೆ ಬಳಿ ನಡೆದಿದೆ. ತುಮಕೂರಿನಿಂದ ತನ್ನ ಮಗಳ ಜನನ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು ತನ್ನೂರಿಗೆ ಹೋಗುವಂತಹ ಹೊತ್ತಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿ ಪರ್ತಿಹಳ್ಳಿ ನಿವಾಸಿ ಗ್ರಾಮ ಲೆಕ್ಕಾಧಿಕಾರಿ ಮಹೇಶ್ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. 15 ದಿನಗಳ ಹಿಂದೆಯಷ್ಟೇ ಮಹೇಶ್ ಕುಟುಂಬದಲ್ಲಿ ಹೆಣ್ಣು ಮಗುವಿನ ಜನನ ಆಗಿತ್ತು. ಆ ಖುಷಿಯಲ್ಲಿದ್ದಂಥ ಕುಟುಂಬಕ್ಕೆ ಸೂತಕದ ಛಾಯೆ ಈಗ ಆವರಿಸಿದೆ. ಧಾರಾಕಾರ ಮಳೆಯಾಗಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸಿಗನೂರು ಗ್ರಾಮದ ಹಳ್ಳ ಕೊಳ್ಳಗಳು ಭರ್ತಿಯಾಗಿದ್ದು ಹಳ್ಳದ ನೀರು ಹೊರಬಂದು ಸಿಗನೂರು ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮುಳುಗಡೆಯ ಹಿನ್ನೆಲೆಯಲ್ಲಿ ಸಿಗನೂರಿನಿಂದ ತೇವೂರು ಸಂಪರ್ಕ ಕಡಿತಗೊಳಿಸಲಾಗಿದೆ. ಮತ್ತೊಂದೆಡೆ ಚಿತ್ತಾಪುರ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ಗೋಪುರ ಆಕಾರದ ಗೋಡೆ ಉರುಳಿ ಬಿದ್ದಿದೆ. ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಕಾರು ಡಿಕ್ಕಿಯಾದ ಪರಿಣಾಮ ಸ್ಥಳದಲ್ಲೇ ಗುತ್ತಿಗೆದಾರ ಸಾವನ್ನಪ್ಪಿದ್ದಾರೆ. ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಮಂಚದೇವನಹಳ್ಳಿ ಹೊತ್ನಲ್ಲಿ ಈ ಘಟನೆ ಆಗಿರೋದು. 38 ವರ್ಷದ ಅರುಣ ಸಾವನ್ನಪ್ಪಿರುವಂತ ಗುತ್ತಿಗೆದಾರ. ಅಪಘಾತದಲ್ಲಿ ಮತ್ತಿಬ್ಬರಿಗೆ ಗಂಭೀರ ಗಾಯ ಆಗಿದೆ. ಇನ್ನು ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಸಂಬಂಧ ಬೈಲುಕುಪ್ಪೆ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿದೆ. ನಾನೀಗ ತಿಂಗಳಲ್ಲಿ ಅಲ್ಲಿ ಕಾಲು ಫ್ರಾಕ್ಚರ್ ಕಟ್ಟಾಗಿತ್ತು. ಅವ್ನು
ఎంత అంబులెన్స్ కట్టుకోవాలి గుర్తుస్తా వెళ్ళి అంబరే పోతుంది ಸಾರಿಗೆ ಬಸ್ಗೆ ಕುರಿಗಳು ಅಡ್ಡ ಬಂದ ಹಿನ್ನೆಲೆ ಬಸ್ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿ ಬಿದ್ದಿದೆ. ರಾಯಚೂರು ಜಿಲ್ಲೆಯ ಸಿರವರ ತಾಲೂಕಿನ ನಿಲೋಗಲ್ಲ ಕ್ರಾಸ್ ಬಳಿ ಈ ಘಟನೆ ಆಗಿದೆ. ಇಳಕಲ್ನಿಂದ ರಾಯಚೂರು ಕಡೆಗೆ ಸಾರಿಗೆ ಬಸ್ ಹೊರಟಿತ್ತು. ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬ್ರೇಕ್ ಹಾಕಿರೋದ್ರಿಂದ ಚಾಲಕನ ನಿಯಂತ್ರಣ ತಪ್ಪಿ ಜಮೀನಿಗೆ ಬಸ್ ನುಗ್ಗಿದ್ದು ಬಸ್ನಲ್ಲಿದ್ದಂತ 10 ಜನ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಸಿರವರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಕುರಿ ಆಡು ಬಂದವ್ರಿ ಬ್ರೇಕ್ ಹೊಡೆದೆ ಕೆಳಗಿಳಿದು ಬಿಟ್ಟ ಯಾರಿಗೆ ಏನಾಗಿತ್ತು ರೀ? ಹೆಸ್ರೇನ್ರಿ ನಿಮ್ದು? ಅಲ್ಲ ನಿಮ್ಮ ಕುರಿಗಳಿಗೆ ಏನಾಗೈತೇನ್ರಿ? ಏನು ಕುರಿ ಅಡ್ಡ ಬಂದು ಅಂತೇಳಿ ಬಸ್ ಕೆಳಗಿಳಿಸಿ ಎಲ್ಲ ಬ್ರೇಕ್ ಹೊಡೆದನ್ರಿ ಕಂಟ್ರೋಲ್ ಆಗಲ್ದಕ್ಕೆ ಲಾರಿ ಹಾಗೂ ಬೈಕ್ ಭೀಕರ ಅಪಘಾತದಲ್ಲಿ ಪತಿ ಹಾಗೂ 5 ತಿಂಗಳ ಗರ್ಭಿಣಿ ಸಾವನ್ನಪ್ಪಿರುವಂತಹ ಘಟನೆ ಗೌರಿಬಿದನೂರು ತಾಲೂಕಿನ ಕುಡಮಲಕುಂಟೆ ಬಳಿ ನಡೆದಿದೆ. 48 ವರ್ಷದ ಪತಿ ಯಾಸಿನ್, 31 ವರ್ಷದ ಪತ್ನಿ ನುರಿಯಾ ಮೃತರು. ಸಂಬಂಧಿಕರ ಮದುವೆಯನ್ನ ಮುಗಿಸಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ಅಪಘಾತ ಆಗಿದೆ. ಹಿಂದೂಪುರ ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗ್ತಿದ್ದಂತ ಹೊತ್ತಿನಲ್ಲಿ ಲಾರಿಯೊಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯಾಗಿದೆ. ಸ್ಥಳದಲ್ಲಿ ಲಾರಿ ಬಿಟ್ಟು ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಇನ್ನು ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿದ್ದಾರೆ. ಈ ಸಂಬಂಧ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಲಾರದ ಪುರಾಣ ಪ್ರಸಿದ್ಧ ಚಿಕ್ಕ ತಿರುಪತಿ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಕಾರ್ಯ ಸಂಪೂರ್ಣ ಆಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿರುವಂತಹ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಕಳೆದ 4 ತಿಂಗಳಲ್ಲಿ 37,04,550 ರೂಪಾಯಿ ನಗದು ಸಂಗ್ರಹ ಮಾಡಲಾಗಿದೆ. ಜೊತೆಗೆ 18 ಗ್ರಾಂ ಬಂಗಾರ, 50 ಗ್ರಾಂ ಬೆಳ್ಳಿ ಹಾಗೂ ವಿದೇಶಿ ನೋಟುಗಳು ಕೂಡ ಸಂಗ್ರಹ ಆಗಿದೆ. ದೇವಸ್ಥಾನದ ಅನ್ನದಾಸೋಹ ಆವರಣದಲ್ಲಿ ನಡೆದ ಹುಂಡಿ ಎಣಿಕೆ ಕಾರ್ಯ ಈಗ ನೆರವೇರಿದೆ. ಯಾದಗಿರಿ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಧಾರಾಕಾರ ಮಳೆಯಾಗಿದೆ. ಭಾರೀ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಮನೆಗಳಿಗೆ ಮಳೆ ನೀರು ನುಗ್ಗಿ ಸ್ತರಿಯಾಪುರ ಗ್ರಾಮದ 10 ಮನೆಗಳು ಜಲಾವೃತ ಆಗಿದೆ. ಭಾರೀ ಮಳೆಗೆ ದವಸ ಧಾನ್ಯಗಳೆಲ್ಲವೂ ಕೂಡ ನೀರು ಪಾಲಾಗಿದೆ. ರಾತ್ರಿ ಇಡೀ ಮನೆಯಿಂದ ನೀರು ಹೊರಹಾಕುವುದಕ್ಕೆ ಜನ ಹರಸಾಹಸವನ್ನ ಪಟ್ಟಿದ್ದಾರೆ. ಮಳೆಯಲ್ಲಿ ನಿಂತಿರುವಂತಹ ಮೊಳಕಾಲುದ್ದ ನೀರಲ್ಲೇ ರಾತ್ರಿ ಪೂರ್ತಿ ಅಲ್ಲಿನ ಊರಿನವರು ಜಾಗರಣೆ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಮಿನಿಸ್ಟರ್ಗೆ ಬರ್ಬೇಕು ಹುಡುಗರು ತಗೊಂಡು ನಿಲ್ತಾರಂತ ಅವ್ರಿಗೂ ಗೊತ್ತಾಗಲ್ಲ. ಮಂಡ್ಯದಲ್ಲಿ ಖುದ್ದು ಉಪ ಲೋಕಾಯುಕ್ತರೇ ಬುದ್ಧಿ ಹೇಳಿದ್ರೂ ಕೂಡ ಭ್ರಷ್ಟಾಧಿಕಾರಿ ಅನನ್ಯ ಮನೋಹರ್ ತಿದ್ದುಕೊಂಡಿಲ್ಲ. ಮಂಡ್ಯ ನಗರದ ಯೋಜನಾ ಪ್ರಾಧಿಕಾರದ ಸಹಾಯಕ ನಿರ್ದೇಶಕಿಯಾಗಿರುವಂತಹ ಅನನ್ಯ ಅವರ ವಿರುದ್ಧ ಈ ಹಿಂದೆ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು. ಉಪ ಲೋಕಾಯುಕ್ತ ವೀರಪ್ಪ ಅವರು ಮಂಡ್ಯ ಜಿಲ್ಲೆಗೆ ಭೇಟಿ ನೀಡಿ ಭ್ರಷ್ಟಾಚಾರ ಮಾಡದಂತೆ ಎಚ್ಚರಿಕೆಯನ್ನ ನೀಡಿದ್ರೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಟೌನ್ ಪ್ಲಾನಿಂಗ್ ಅನುಮೋದನೆಗೆ 30,000 ಲಂಚಕ್ಕೆ ಬೇಡಿಕೆ ಇಟ್ಟು ಮತ್ತೆ ಅನನ್ಯ ಮನೋಹರ್ ಲಾಕ್ ಆಗಿದ್ದಾರೆ.
15,000 ಲಂಚ ಪಡೆಯುವಾಗ ಅನನ್ಯ ಸೇರಿ ಮತ್ತಿಬ್ಬರು ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅನನ್ಯಾಗೆ ಬುದ್ಧಿಮಾತು ಹೇಳಿದ್ದ ಉಪ ಲೋಕಾಯುಕ್ತ ವೀರಪ್ಪ ಅವರ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಹೇಳಿ ಅನ್ನಾತ ಇಷ್ಟ ನಿಮ್ಗೆ ಸಮಾಧಾನ ಇಲ್ವಾ ಅವ್ರ ಮುಖಾಂತರ ಬಂದ್ರೆ ಮಾತ್ರ ಕೆಲಸ ಆಗೋದಂತಲ್ಲ ಮೇಡಮ್ ನಿಮ್ಮಲ್ಲಿ ಇಲ್ವಾ ಮೇಡಮ್ ಬಾಗಲಕೋಟೆಯ ಇಳಕಲ್ನ ಶಾಲಾ ಶಿಕ್ಷಣ ಸಂಸ್ಥೆಯ ಡಯಟ್ ಕಾಲೇಜ್ನಲ್ಲಿ ಕಾಪಾಡಿ ಕಾಪಾಡಿ ಎಂದು ಯುವತಿ ಕೂಗಿದ ಧ್ವನಿ ಎಲ್ಲರ ನಿದ್ದೆಗೆಡಿಸಿದೆ. ಹೌದು, ಡಯಟ್ ಕಾಲೇಜ್ನಲ್ಲಿ ಜುಲೈ 22ರ ರಾತ್ರಿ ಈ 9 ಗಂಟೆಯ ಸಮಯದಲ್ಲೇ ಕಾಪಾಡಿ ಕಾಪಾಡಿ ಅಂತ ಯುವತಿ ಕೂಗಿದ್ದ ಹಾಗೆ ಅನಿಸಿದೆ. ಹೆಣ್ಣು ಧ್ವನಿಯ ಶಬ್ದವನ್ನ ಕೇಳಿ ಸ್ಥಳೀಯರು ಶಾಕ್ ಆಗಿದ್ದಾರೆ. ಯಾರು ಕಂಡುಬರದ ಹಿನ್ನೆಲೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದು ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿದ್ರೂ ಕೂಡ ಯಾವ ಸುಳಿಯೂ ಕೂಡ ಸಿಕ್ಕಿಲ್ಲ. ಯುವತಿಯ ಶಬ್ದ ಮಾತ್ರ ನಿಗೂಢವಾಗಿಯೇ ಉಳಿದಿದೆ. ಏಕಮ್ಮ ನೋಡ್ರಿ ಹೊರಗಡೆ ನೋಡ್ರಿ ನಾವು ನೋಡ್ತೀವಿ ನೋಡ್ರಿ ಏನು ಎಲ್ಲೈತಿ ಏನಂತ ನೋಡಿ ವಿಚಾರ ಮಾಡಕ್ ಬಂದಿದ್ದೀನಿ ನೋಡ್ರಿ. ನಾ ಡೈಲಿ ಏಳಕ್ಕೆ ಬರ್ತೀನಿ. ಎಲ್ಲ ಸಲ ಲೇಟ್ ಆಕತಿ ಇಲ್ಲ ಅನ್ನಂಗಿಲ್ಲ. ಆದ್ರೆ ಇಲ್ಲಿ ಸೌಂಡ್ ಆಗೋದಿಲ್ಲ. ನಾ ಮ್ಯಾಲ ಹೋದಾಗ ಆ ವ್ಯಕ್ತಿ ಇತ್ತಾಗ ಬರತ್ತಿದ್ದ ಗೇಟ್ ಕಡೆ ಸೌಂಡ್ ಸರ್ ಹೆಣ್ಮಕ್ಳು ಸೌಂಡ್ ಗಣಮಕ್ಳು ಸೌಂಡ್ ಗಣಮಕ್ಳು ಕೇಳಕತ್ತ ಮುಂದೆ ನಾ ಏನಂದ್ರೆ ಫೋನ್ ಮಾತಾಡ್ತಾ ನಮ್ಮ ಹುಡುಗ ಇಕ್ಕಟ್ಟು ನಿಂತ್ಕೊಳ್ಳಿ ಏನಂದ ಅಮ್ಮ ಏನೋ ಚಿರಕತ್ತೈತಿ ಅಂತ ಅಂದ. ಏನ್ ಚಿರ್ತಪ್ಪ ಫೋನ್ ಇಟ್ಟು ಇಲ್ಲಿ ಅಲ್ಲಿ ಹೋದಿವ್ರಿ ನಾವು. ಅಲ್ಲಿ ಹೋಗುತ್ತೆ ನಮ್ಮ ಹೆಣ್ಮಗಳು ಬಂದು ಯಾರ ಚಿರಕತ್ತಾರ ಬಂದ್ವಿ ಒಳ್ಳೆ ದನಿ ಕೊಟ್ಟಿವ್ರಿ ನಾವು. ದನಿ ಕೊಟ್ಟಿವ್ರಿ ಇಬ್ರು ನಾವು. ಯಾದಗಿರಿ ನಗರದಲ್ಲಿರುವಂತಹ ಬಿಸಿಎಂ ಇಲಾಖೆಯ ನರ್ಸಿಂಗ್ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಊಟ ಹಾಗೂ ಅಗತ್ಯ ಸೌಲಭ್ಯ ಮರೀಚಿಕೆ ಕೇಸ್ ಸಂಬಂಧ ಸೌಲಭ್ಯ ಕಲ್ಪಿಸದೆ ನಿರ್ಲಕ್ಷ್ಯ ತೋರಿದವರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ವಿದ್ಯಾರ್ಥಿನಿಯರಿಗೆ ಊಟ ಹಾಗೂ ಅಗತ್ಯ ಸೌಲಭ್ಯ ಸಿಗದ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿಗೆ ಪ್ರಸಾರ ಮಾಡಿತ್ತು. ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗವು ಸ್ವಯಂ ಪ್ರೇರಿತ ಕೇಸನ್ನ ದಾಖಲಿಸಿಕೊಂಡಿದೆ. ಇದೇ 29ರಂದು ಹಾಸ್ಟೆಲ್ಗೆ ಖುದ್ದು ಭೇಟಿ ನೀಡ್ತೇನೆ. ಇನ್ನು ವಿದ್ಯಾರ್ಥಿಗಳು ಎದುರಿಸುವ ಸಮಸ್ಯೆ ಬಗ್ಗೆ ಪರಿಶೀಲನೆ ನೀಡ್ತೀವಿ. ಇನ್ನು ವಿದ್ಯಾರ್ಥಿಗಳಿಗೆ ಸೌಲಭ್ಯ ಕಲ್ಪಿಸಲು ಕ್ರಮವನ್ನ ವಹಿಸ್ತೀವಿ ಅನ್ನೋದಾಗಿ ಹೇಳಿದ್ದಾರೆ. ಕಾಡಿನಲ್ಲಿ ಕೆರೆ ಒಡೆದು ಕಾಫಿ ತೋಟ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಚಿಕ್ಕಮಗಳೂರು ತಾಲೂಕಿನ ಹೊನ್ನೆಕೊಪ್ಪ ಗ್ರಾಮದಲ್ಲಿ ಘಟನೆ ಸಂಭವಿಸಿರುವುದು. ನೀರು ಹರಿದಿರುವ ರಭಸಕ್ಕೆ ತೋಟದಲ್ಲಿ ಈ ಅಡಿಗಟ್ಟಲೆ ಹೊಂಡ ಕೂಡ ಸೃಷ್ಟಿಯಾಗ್ಬಿಟ್ಟಿದೆ. ಕಲ್ಲಿನ ರಾಶಿ ಬಂದು ನಿಂತಿಟ್ಟಿದೆ. ನಿನ್ನೆ ಸಂಜೆಯಷ್ಟೇ ಚಂದ್ರು ತೋಟಕ್ಕೆ ಭೇಟಿ ಕೊಟ್ಟು ವಾಪಸ್ ಹೋಗಿದ್ರು. ಇವತ್ತು ಬೆಳಿಗ್ಗೆ ಕಾಫಿ ತೋಟಕ್ಕೆ ತೆರಳಿದ್ದ ವೇಳೆ ಸಂಪೂರ್ಣ ಚಿತ್ರಣವೇ ಬದಲಾಗಿದೆ. ನಿರಂತರ ಮಳೆಯಿಂದ ನೀರು ತುಂಬಿದ್ದು ಕೆರೆ ಎಲ್ಲವೂ ಕೂಡ ತುಂಬಿ ಕಸ ಎಲ್ಲ ತೇವಾಂಶ ಆಗಿ ಈಗ ದೊಡ್ಡ ಮಟ್ಟದ ಸಂಕಷ್ಟದಲ್ಲಿದ್ದಾರೆ. ನೋಡಿ, ಭಾರಿ ದೊಡ್ಡ ಕೆರೆ ಇದು. ನೋಡಿ, ಎಲ್ಲರೂ ನೀರಿತ್ತು. ದೊಡ್ಡ ಕೆರೆ ಒಡೆದು ಜಾಗ್ರತೆ. ದೊಡ್ಡ ಕೆರೆ ಒಡೆದು ನೀರು ಫುಲ್ ಆಗಿದೆ. ದೊಡ್ಡ ಕೆರೆ ಒಡೆದು ಅದು ಅನಾಹುತ. ಈಗ ಕಾಡಲ್ಲಿ ಕೃಷ್ಣಾ ನದಿ ಬ್ರಿಡ್ಜ್ ಮೇಲಿಂದ ಪತಿಯನ್ನ ತಳ್ಳಿ ಪತ್ನಿ ಕೊಲೆಗೆ ಯತ್ನಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನ ಮಹಿಳಾ ಠಾಣಾ ಪೊಲೀಸರ ವಿರುದ್ಧ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಗರಂ ಆಗಿದೆ. ಪೋಕ್ಸೋ ಕಾಯ್ದೆ ಕೈಬಿಟ್ಟು ಬರೀ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಳ್ಳಿದ್ದಕ್ಕೆ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪತಿ ತಾತಪ್ಪನಿಂದ ದೈಹಿಕ ಸಂಪರ್ಕ ಆಗಿರುವ ಬಗ್ಗೆ ಖುದ್ದು ಅಪ್ರಾಪ್ತಿಯಿಂದ ಆಯೋಗಕ್ಕೆ ಮಾಹಿತಿ ನೀಡಿದ್ದು
ಒಲ್ಲದ ಮನಸ್ಸಿನಿಂದ ಆಕೆಗೆ ಮದುವೆ ಮಾಡಿದ್ದು ದೃಢವಾಗಿದೆ. ಇದೇ ಹೇಳಿಕೆಯ ಮಧ್ಯೆ ಪೋಕ್ಸೋ ಕಾಯ್ದೆ ಸೇರಿಸದೆ ಈ ವಿಚಾರವಾಗಿಯೇ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕುಸುಂಬೆ ಗರಂ ಆಗಿದ್ದಾರೆ. ಈ ಕುರಿತು ಮಾತನಾಡಿದ ಶಶಿಧರ್ ಕುಸುಂಬೆ, ಇದು ಪೋಕ್ಸೋ ಕಾಯ್ದೆಯಡಿ 2012ರ 4 ಮತ್ತು 6ರ ಸೆಕ್ಷನ್ ಉಲ್ಲಂಘನೆ. ಒಲ್ಲದ ಮನಸ್ಸಿನಿಂದ ಆಕೆಗೆ ಮದುವೆ ಮಾಡಿದ್ದು ದೃಢವಾಗಿದೆ. ಬರೀ ಬಾಲ್ಯ ವಿವಾಹ ನಿಷೇಧ ಅಡಿಯಲ್ಲಿ ಕೇಸ್ ಮಾಡಿ ಪೋಕ್ಸೋ ಕಾಯ್ದೆಯನ್ನ ಕೈಬಿಟ್ಟಿರೋದ್ರಿಂದ ಆಯೋಗಕ್ಕೆ ಬೇಸರವಾಗಿದೆ ಎಂದಿದ್ದಾರೆ. ಬಾಲ್ಯ ನಿಷೇಧ ಕಾಯ್ದೆ ಪ್ರಕಾರ ತಾವು ಪ್ರಕರಣ ದಾಖಲಿಸಬೇಕಂತ ಅಲ್ಲಿನ ಸಿಬ್ಬಂದಿಯವರಿಗೆ ಹೇಳ್ಕೊಂಡಾಗ, ಇಲ್ಲ ನಾವು ಸದ್ಯಕ್ಕೆ ಬಾಲ್ಯ ನಿಷೇಧ ಕಾಯ್ದೆ 2006 ಪ್ರಕಾರ ಮಾತ್ರ ನಾವು ಪ್ರಕರಣ ದಾಖಲು ಮಾಡ್ತೀವಿ, ಸದ್ಯಕ್ಕೆ ನಾವು ಪೋಕ್ಸೋ ಮಾಡಲ್ಲ ಅಂತಕ್ಕಂಥದ್ದು ಅಲ್ಲಿನ ಸಿಬ್ಬಂದಿಯವರು ಹೇಳಿದ್ದಾರೆ ಅಂತ ತಿಳ್ಕೊಂಡು ನಮ್ಮ ಸಿಡಿಪಿ ಅವರಿಂದ ನನಗೆ ತಿಳಿದು ಬಂದಿದೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಯಾದಗಿರಿನ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಪ್ರಕಾರ ಈಗಾಗಲೇ ಆಪ್ತ ಸಮಾಲೋಚನೆ ಮಾಡಲಾಗಿದೆ ಸರ್. ಬೆಂಗಳೂರಿನ ಉಳ್ಳಾಳದ ಬೇಕರಿಯೊಂದರಲ್ಲಿ 25ರಂದು ಬಂದ್ ಎಂದು ವ್ಯಾಪಾರಿಯಿಂದ ಬೋರ್ಡ್ ಹಾಕಲಾಗಿದೆ. ಇಂದಿನಿಂದ ಅನಿರ್ದಿಷ್ಟಾವಧಿಯಾಗಿ ಹಾಲು, ಹಾಲಿನ ಉತ್ಪನ್ನ ಮಾರಾಟ ಇಲ್ಲ, ನಗದು ನೀಡಿ ಅನ್ನೋದಾಗಿ ವ್ಯಾಪಾರಿ ಬೋರ್ಡ್ ಹಾಕಿದ್ದಾರೆ. ನೆಲಮಂಗಲದಲ್ಲಿ ಹೃದಯಾಘಾತದಿಂದ ಲಾರಿ ಚಾಲಕ ಸಾವನ್ನಪ್ಪಿದ್ದಾರೆ. 54 ವರ್ಷದ ಬಿಹಾರ ಮೂಲದ ಕಲ್ಲು ಸಿಂಗ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಯಶವಂತಪುರದಿಂದ ಡಾಬಾಸ್ಪೇಟೆಗೆ ಹೋಗ್ತಾ ಇದ್ರು, ಅನ್ಲೋಡ್ ಅನ್ನ ಮಾಡೋದಕ್ಕೆ ಬಂದಿರ್ತಾರೆ. ಈ ಹೊತ್ತಿನಲ್ಲಿ ಚಾಲಕ ಕುಸಿದು ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಈ ಸಂಬಂಧ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ನಲ್ಲಿ ಪ್ರಕರಣ ದಾಖಲಾಗಿದೆ. ಹುಬ್ಬಳ್ಳಿ ನಗರದ ಪಂಜಿ ಓಣಿಯಲ್ಲಿ ಮನೆಯಲ್ಲಿದ್ದ ಸಿಲಿಂಡರ್ ಲೀಕೇಜ್ನಿಂದಾಗಿ ಏಕಾಏಕಿಯಾಗಿ ಬೆಂಕಿ ಹೊತ್ಕೊಂಡಿದೆ. ಗ್ಯಾಸ್ ಆನ್ ಮಾಡಿದ ಪರಿಣಾಮ ದಿಢೀರನೆ ತಂದೆ ಮಗನಿಗೆ ಗಾಯ ಆಗಿದೆ. ಗುರುನಾಥ್ ಬಸವ್, ವೀರಜ್ ಗಾಯಾಳುಗಳು. ತಂದೆ ಮಗನನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹುಬ್ಬಳ್ಳಿ ಕಸಬಾ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿರುವುದು. ಮಂಡ್ಯದಲ್ಲಿ ತಾಯಿ ನಿಧನರಾದ 24 ಗಂಟೆಯೊಳಗೆ ಅನಾರೋಗ್ಯ ಪೀಡಿತ ಮಗ ಕೂಡ ಸಾವನ್ನಪ್ಪಿದ್ದಾರೆ. ಅನಾರೋಗ್ಯದಿಂದ ನಿನ್ನೆ 86 ವರ್ಷದ ತಾಯಿ ಸಾಕಮ್ಮ ಮೃತಪಟ್ಟಿದ್ರು. ತಾಯಿ ಸಾವಿನಿಂದ ಇಂದು 65 ವರ್ಷದ ಮಗ ಗಂಗಾಧರ ತಿಲಕ್ ಸಾವನ್ನಪ್ಪಿದ್ದಾರೆ. ತಾಯಿ ಮಗ ಇಬ್ಬರು ಸಾವನ್ನಪ್ಪಿದ್ದು ಮೃತರ ಕುಟುಂಬದಲ್ಲಿ ಶೋಕ ಮೂಡಿದೆ. ಹೊಸದುರ್ಗ ಶಾಸಕರ ಕಾರು ಚಾಲಕ ಕೊಲೆ ಕೇಸ್ನಲ್ಲಿ ಹೊಸದುರ್ಗ ಶಾಸಕರಾಗಿರುವಂತಹ ಬಿಜಿ ಗೋವಿಂದಪ್ಪ ಅವರ ಕಾರು ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾರು ಚಾಲಕ ಯಶವಂತ್ ಸೇರಿ 4ರನ್ನ ಹೊಸದುರ್ಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಸನ್ನ ಪತ್ನಿ ಶಾಸಕ ಜಿಬಿ ಗೋವಿಂದಪ್ಪ, ಕಾರು ಚಾಲಕ ಯಶವಂತ್, ಲೋಹಿತ್, ವೀರೇಶ್ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಕೊಲೆ ಮಾಡಿ ಲಿಂಗದಳ್ಳಿ ಬಳಿ ಅರಣ್ಯದಲ್ಲಿ ಶವವನ್ನ ಎಸಲಾಗಿತ್ತು. ಲಿಂಗದಳ್ಳಿ ಮತ್ತು ಹೊಸದುರ್ಗ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.
ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಾಳಘಟ್ಟ ಗ್ರಾಮದ ಬಳಿ ನಡೀತಾ ಇರುವಂತಹ ಅಕ್ರಮ ಕಲ್ಲು ಗಣಿಗಾರಿಕೆ ಪ್ರಕರಣ ಮಾಧ್ಯಮದಲ್ಲಿ ಸುದ್ದಿ ವರದಿಯಾಗ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಾಳಘಟ್ಟದ ಬಳಿ ನಡೀತಾ ಇರುವಂತಹ ಕಲ್ಲು ಈ ಗಣಿಗಾರಿಕೆ ಏನಿದೆಯಲ್ಲ, ಈ ಪ್ರದೇಶಕ್ಕೆ ಹೊಸಪೇಟೆಯ ತಹಶೀಲ್ದಾರ್ ಶ್ರುತಿ ಮತ್ತಿತರ ತಂಡ ಎಲ್ಲರೂ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಎಫ್ಐಆರ್ ಅನ್ನ ದಾಖಲಿಸಿ ಇನ್ನು ವಾಹನಗಳನ್ನ ಸೀಸ್ ಮಾಡೋದಕ್ಕೆ ಈಗ ತಹಶೀಲ್ದಾರ್ ಸೂಚನೆ ಕೊಟ್ಟಿದ್ದಾರೆ. ಬುದ್ಧಿ ಬರ್ತೈತೆ ಅವರಿಗೆ. ಪ್ರತಿ ಬುಧವಾರದಂದು ಗೊರಗುಂಟೆಪಾಳ್ಯ ನಾಗಸಂದ್ರ ಬಳಿಯ ಫ್ಲೈಓವರ್ ದುರಸ್ತಿ ಕಾರ್ಯ ಕೈಗೊಳ್ಳುವುದರಿಂದ ಈ ವೇಳೆ ಭಾರಿ ವಾಹನಗಳಿಗೆ ನಿರ್ಬಂಧ ಹಿನ್ನೆಲೆ ಫ್ಲೈಓವರ್ ಕೆಳಗಿನ ಸರ್ವಿಸ್ ರಸ್ತೆ ಫುಲ್ ಟ್ರಾಫಿಕ್ ಜಾಮ್ ಆಗಿ ಸವಾರರು ಪರದಾಡ್ತಿದ್ದಾರೆ. ಬೆಂಗಳೂರಿನ 8ನೇ ಮೈಲಿಯಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಿ ಅಲ್ಲಿದ್ದಂಥ ರೋಗಿ ಪರದಾಡುವಂತ ಸನ್ನಿವೇಶ ಕೂಡ ಕ್ರಿಯೇಟ್ ಆಗಿತ್ತು. ಪೇಂಡ್ಯ ಸಂಚಾರಿ ಪೊಲೀಸರು ಭಾರಿ ವಾಹನ ಹಾಗೂ ಲಘು ವಾಹನ ಪ್ರತ್ಯೇಕಿಸಿ ಸಂಚಾರ ಸುಗಮಗೊಳಿಸಲು ಹರಸಾಹಸವನ್ನ ಪಟ್ಟಿದ್ದಾರೆ. ಅಪ್ರಾಪ್ತಿಯನ್ನ ಪ್ರೀತಿ ಮಾಡ್ತೀನಿ ಅಂತಿದ್ದ ಯುವಕ ಕೊನೆಗೆ ಸಾವಿಗೆ ಶರಣಾಗಿರುವಂತಹ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಮಾಕಳಿಯಲ್ಲಿ ನಡೆದಿದೆ. 9ನೇ ತರಗತಿ ಓದ್ತಾ ಇದ್ದಂತ ಬಾಲಕಿಯ ಹಿಂದೆ ಬಿದ್ದಿದ್ದಂತ ಯುವಕನಿಗೆ ಬಾಲಕಿಯ ತಂದೆ ಬಾಲಕಿಯೆಲ್ಲರೂ ಕೂಡ ತರಾಟೆಗೆ ತೆಗೆದುಕೊಂಡು ಆತನಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೇ ವಿಷಯಕ್ಕೆ ಮನದೊಂದು ನೇಣು ಬಿಗಿದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. 19 ವರ್ಷದ ತರುಣ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಯುವಕ ಕುಟುಂಬಕ್ಕೆ ಆಧಾರವಾಗಿದ್ದ ಮಗನನ್ನ ಕಳೆದುಕೊಂಡಂತ ತಾಯಿ ಜ್ಯೋತಿ ಮತ್ತು ಅವರ ಕುಟುಂಬ ಈಗ ಕಣ್ಣೀರಲು ಮುಳುಗಿದೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಘಟನಾ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯುತ್ ಲೈನ್ ಸರಿಪಡಿಸುವ ವೇಳೆ ಕಾಲೇಜು ವಿದ್ಯಾರ್ಥಿ ಮೃತಪಟ್ಟಿರುವಂತಹ ಘಟನೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಕಾಟನಕಲ್ಲು ಗ್ರಾಮದಲ್ಲಾಗಿದೆ. ಗುತ್ತಿಗೆದಾರನ ಜೊತೆ ದಿನಗೂಲಿ ಕೆಲಸಕ್ಕೆ ಹೋಗಿದ್ದಂತ ಯುವಕನಿಗೆ ವಿದ್ಯುತ್ ಸ್ಪರ್ಶವಾಗಿ ದುರ್ಘಟನೆ ಸಂಭವಿಸಿದೆ. 21 ವರ್ಷದ ನಾಮಗುಂಡ್ಲು ಗ್ರಾಮದ ಅಭಿಲಾಷ್ ಮೃತ ದುರ್ದೈವಿ. ಇನ್ನು ನಗರದಲ್ಲಿ ಬಿಕಾಂ ವ್ಯಾಸಂಗ ಮಾಡ್ತಿದ್ದಂತ ಅಭಿಲಾಷ್ ಮನೆಯಲ್ಲಿ ಕುಟುಂಬಕ್ಕೆ ಆಸರಿಯಾಗಿದ್ದ. ಕಾಲೇಜು ರಜೆ ಅಂತ ಬೆಸ್ಕಾಂ ಗುತ್ತಿಗೆದಾರನ ಜೊತೆ ಕೆಲಸಕ್ಕೆ ಹೋಗಿದ್ದ. ಗುತ್ತಿಗೆದಾರ ಸಿದ್ದರಾಮ್ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ಹೊರಗಾಕಿದ್ದಾರೆ.